ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸೂಪರ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಚಿಕನ್ ಕೈಮಾ ಸಾಂಬಾರ್. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ವಿತ್ ಬೋನ್ ಚಿಕನ್, ಬೋನ್ಲೆಸ್ ಚಿಕನ್, ಮತ್ತೆ ಒಂದೆರಡು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಮತ್ತೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಗಸಗಸೆ, ಅರಿಶಿನ, ಮತ್ತೆ ಒಂದು ಹೋಳಷ್ಟು ಕಾಯಿ, ಮತ್ತೆ ಎಣ್ಣೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದು ಮೊಟ್ಟೆ. ನಾನು ಇಲ್ಲಿ ವಿತ್ ಬೋನ್ ಚಿಕನ್ ತಗೊಂಡಿದ್ದೀನಿ. ಬೋನ್ಲೆಸ್ ಅದು ಕೈಮಾಗೆ ತಗೊಂಡಿರೋದು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮೊದಲಿಗೆ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಮಸಾಲೆ ಇವೆಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಂಗೆ ಹಸಿದೆಲ್ಲ ಹಾಕಿದ್ರಷ್ಟು ಟೇಸ್ಟ್ ಬರಲ್ಲ. ಹಿಂಗೆ ಫ್ರೈ ಮಾಡಿದ್ರೆ ಸಾಂಬಾರ್ ತುಂಬಾ ಟೇಸ್ಟ್ ಬರುತ್ತೆ. ಒಂದು ಕಡಾಯಿನ ಬಿಸಿ ಮಾಡಕ್ಕಿಟ್ಟು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 3 ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ. ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ ಒಂದು 3 ಇಂಚಷ್ಟು ಶುಂಠಿ, ಮತ್ತೆ 2 ಟೊಮೊಟೊನ ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಎಲ್ಲ ಕೆಂಪುಗಾಗ್ಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ನೋಡ್ತಾ ಇರ್ಬೋದು, ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ. ಹಂಗೇನೆ ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, ಮತ್ತೆ ಒಂದು 3 ಇಂಚಷ್ಟು ಚಕ್ಕೆ, ಒಂದು 5 ರಿಂದ 6 ಲವಂಗ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು, ಮತ್ತೆ 1/2 ಟೇಬಲ್ ಸ್ಪೂನ್ ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹಂಗೇನೆ ಫ್ರೈ ಮಾಡ್ಕೊತಾ ಇದ್ದೀನಿ. 1 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು ಹಿಂಗೇನೆ. ಈ ರೀತಿ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಸಾಂಬಾರ್ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಈಗ ಫ್ಲೇಮ್ ನ ಆಫ್ ಮಾಡಿ, ಆಫ್ ಆದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಫ್ಲೇಮ್ ಆಫ್ ಆದ್ಮೇಲೆ ಧನಿಯಾ ಪುಡಿನ ಸೇರಿಸ್ಕೋಬೇಕು. ಹಂಗೇನೆ ಆನ್ ಇದ್ದಾಗೆಲ್ಲ ಸೇರಿಸ್ಕೋಬಾರ್ದು. ಇದೆಲ್ಲ ತಣ್ಣಗೆ ಆದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು. ಬಿಸಿದೆಲ್ಲ ರುಬ್ಕೋಬಾರ್ದು. ಈಗ ನಾನು ಒಂದು ಮಿಕ್ಸರ್ ಜಾರ್ನ ತಗೊಂಡು ಫ್ರೈ ಮಾಡಿಟ್ಟಿರೋ ಮಸಾಲೆ ಪದಾರ್ಥ ಎಲ್ಲಾನು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ. ಇದೆಲ್ಲ ಪೂರ್ತಿ ಹಾಕೊಂಡಿದ್ದೀನಿ ಇವಾಗ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ನಾನು ಧನಿಯಾ ಪುಡಿ ಅಚ್ಕಾರದ ಪುಡಿ ಎರಡನ್ನೂ ಒಂದೇ ಸಮ ತಗೋತೀನಿ. ಮತ್ತೆ 1 ಹೋಳಷ್ಟು ಕಾಯಿ, ಕೊತ್ತಂಬರಿ, ಮತ್ತೆ ಅರಿಶಿನ ಪುಡಿ, ಸ್ವಲ್ಪ ನೀರ್ನ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು. ಇದು ಮಸಾಲೆ ಖಾರ ಗಟ್ಟಿಗೇನೆ ಇರ್ಬೇಕು, ನುಣ್ಣದಾಗಿ ರುಬ್ಬಿರ್ಬೇಕು, ಮತ್ತೆ ಗಟ್ಟಿಗಿರ್ಬೇಕು. ತುಂಬಾ ತೆಳುಗೆಲ್ಲ ರುಬ್ಕೊಳಕ್ ಹೋಗ್ಬಾರ್ದು. ಇದಕ್ಕೆ ಕೈಮಾ ಸೇರಿಸ್ಬೇಕಲ್ವಾ, ಅದಕ್ಕೆ. ನೋಡ್ತಾ ಇರ್ಬೋದು, ನಾನು ಇಷ್ಟು ಗಟ್ಟಿಗೆ ನುಣ್ಣದಾಗಿ ರುಬ್ಬಿದ್ದೀನಿ. ಇದನ್ನೆಲ್ಲ ಫುಲ್ಲು ಬೌಲಿಗೆ ಶಿಫ್ಟ್ ಮಾಡಬಾರ್ದು. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸರ್ ಜಾರಲ್ಲೇ ಬಿಟ್ಟು ಇನ್ನೆಲ್ಲ ಮಿಕ್ಕಿದೆಲ್ಲಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದನ್ನ ಟ್ರಾನ್ಸ್ಫರ್ ಮಾಡಿ ಸೈಡ್ಗಿಟ್ಟು ಒಂದು ಮಿಕ್ಸರ್ ಜಾರ್ಗೆನೆ, ಅದೇ ಮಿಕ್ಸರ್ ಜಾರ್ಗೆ ಕಟ್ ಮಾಡಿಟ್ಟಿರೋ ಬೋನ್ಲೆಸ್ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ kg ಚಿಕನ್ನ ತಗೊಂಡಿದ್ದೀನಿ. ಮತ್ತೆ ಒಂದು 3-4 ಹಸಿಮೆಣಸಿಕಾಯಿ, 1 ಹಿಡಿ ಕೊತ್ತಂಬರಿ, ಮತ್ತೆ 1 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಪುಡಿ ಮಾಡಿಟ್ಟಿರೋ ಹುರುಗಡ್ಲೆ, ಮತ್ತೆ 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ, ಮತ್ತೆ ನಾನು ಮೊಟ್ಟೆನ ಮಿಸ್ ಮಾಡಿದ್ದೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ. 1 ಮೊಟ್ಟೆ, ನೀವು ಅರ್ಧ kg ಕೈಮಾ ಮಾಡ್ತಾ ಇದ್ದೀನಿ ಅಂದ್ರೆ 1 ಮೊಟ್ಟೆನೆ, 1/4 kg ಕೈಮಾ ಮಾಡ್ತಾ ಇದ್ದೀನಿ ಅಂದ್ರೆ 1 ಮೊಟ್ಟೆನೆ ಸೇರಿಸ್ಕೋಬೇಕು. 3 ರಿಂದ 4 ಸಲ ಆನ್ ಆಫ್ ಮಾಡ್ಬೇಕು ಅಷ್ಟೇ. ತುಂಬಾ ನುಣ್ಣದಾಗೆಲ್ಲ ಮಾಡ್ಕೋಬಾರ್ದು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ನಾವು ಒಂದು ಕಡಾಯಿನ ಬಿಸಿ ಮಾಡಕ್ಕಿಟ್ಟು, ಅದು ಬಿಸಿ ಆದ್ಮೇಲೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ವಿತ್ ಬೋನ್ ಚಿಕನ್ ತಗೊಂಡಿದೆ ಅಲ್ವಾ, ನಾನು ಒಂದು 1/4 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಇದನ್ನ ಹಾಕ್ಲೇಬೇಕು ಅನ್ನೋದೇ ಏನಿಲ್ಲ, ಆಪ್ಷನಲ್ ಇದು. ಬೋನ್ ಚಿಕನ್ನ ಸೇರಿಸಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನ ನೋಡ್ತಾ ಇರ್ಬೋದು, ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದ್ಮೇಲೆ, ಹಸಿ ಸ್ಮೆಲ್ ಹೋದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬಾ ಫ್ರೈ ಆಗ್ಬೇಕು ಅನ್ನೋದು ಏನಿಲ್ಲ ಮಸಾಲೆ. ಏನಕ್ಕೆ ಅಂದ್ರೆ ನಾವು ಮೊದ್ಲೇನೆ ಫ್ರೈ ಮಾಡಿ ರುಬ್ಬಿರೋದ್ರಿಂದ ತುಂಬಾ ಹೊತ್ತೇನ್ ಫ್ರೈ ಮಾಡ್ಬೇಕು, ಹಸಿ ಸ್ಮೆಲ್ ಹೋಗ್ಬೇಕು ಅನ್ನೋದು ಏನಿಲ್ಲ. ಹಂಗೇನೆ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಮಿಕ್ಸರ್ ಜಾರ್ಗೆ ನೀರು ಸೇರಿಸ್ಕೊಂಡು ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನ ಸೇರಿಸ್ಕೋಬೇಕು.
ತುಂಬಾ ತೆಳುವೂ ಮಾಡ್ಕೋಬಾರ್ದು, ತುಂಬಾ ಗಟ್ಟಿಗೂನು ಮಾಡ್ಕೋಬಾರ್ದು. ಇದನ್ನ ನೋಡಿ, ನಾನು ನೀರ್ನ ಸೇರ್ಸ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲ್ ಸೇರ್ಸ್ಕೋಬೇಕು ನೀರನ್ನ. ಇಷ್ಟಿದ್ರೆ ಸಾಕು. ತೋರಿಸ್ತಾ ಇದೀನಿ ನೋಡು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸಾಂಬಾರು. ಇದು ಕುದಿಯೋ ಅಷ್ಟರಲ್ಲಿ ನಾವು ಕೈಮಾ ಉಂಡೆನ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಎಣ್ಣೆ ತಗೊಂಡು ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ಕೈಗೆ ಅಂಟುತ್ತೆ ಅನ್ನೋದು ಉದ್ದೇಶಕ್ಕಷ್ಟೇನೆ. ನಿಮ್ಗೆ ಕೈಮಾ ತುಂಬಾ ತೆಳುವಾಯ್ತು ಅಂದ್ರೆ ಇನ್ನೊಂದ್ 2 ಸ್ಪೂನ್ ಕಡಲೆ ಪುಡಿನ ಸೇರಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದೀನಿ. ಒಂದು 12ರಿಂದ 13 ಉಂಡೆ ಆಗುತ್ತೆ ಇದು. ಅರ್ಧ ಕೆಜಿ ಕೈಮಾ ಅಂದ್ರೆ ಒಂದ್ 3-4 ಜನ ಆರಾಮ್ಸೆ ಊಟ ಮಾಡ್ಬೋದು. ಇದು ಕುದಿತಾ ಇದೆ ಇವಾಗ. ಇದು ಸ್ವಲ್ಪ ಕುದಿಬೇಕು, ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿ ಬರ್ಬೇಕಿದು. ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸಿ 1-2 ನಿಮಿಷ ಆಗ್ಬೇಕು. ಅದು ಎಲ್ಲ ಉಪ್ಪಿಡಿಬೇಕು, ಚಿಕನ್ ಸಾಂಬಾರೆಲ್ಲ. ನೆಕ್ಸ್ಟ್ ನಾನು ಉಂಡೆ ಮಾಡಿಟ್ಟಿರೋ ಕೈಮಾನ ತಗೊಂಡು ಅದನ್ನು ಸಾಂಬಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಒಂದೊಂದೇ ಉಂಡೆನ ದೂರಕ್ಕೇನೆ ಬಿಡ್ಬೇಕು, ತುಂಬಾ ಹತ್ರ ಎಲ್ಲ ಒಂದೇ ಸಲ ಹಾಕ್ಬಾರ್ದು, ಒಂದೊಂದೇ ಉಂಡೆನ ಹಾಕ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಒಂದೊಂದೇ ಉಂಡೆನ ಬಿಡ್ತಾ ಇದ್ದೀನಿ ಸಾಂಬಾರ್ಗೆ. ಇದನ್ನ ಸ್ವಲ್ಪ ಅಗ್ಲ ಪಾತ್ರೆನೆ, ತಳ ಅಗ್ಲ ಇರೋ ಪಾತ್ರೆಲ್ಲೇನೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕೈಮಾನನ್ನು ಹಾಕೊಳ್ಳೋದಿಕ್ಕೆ. ನಾನು ಒಂದೊಂದೇನೆ ಹಾಕೋತಾ ಇದ್ದೀನಿ ನಿಧಾನಕ್ಕೆ. ನೋಡ್ತಾ ಇರ್ಬೋದು ನಾನು ಹೆಂಗ್ ಹಾಕೋತಾ ಇದ್ದೀನಿ, ದೂರನೇ ಸ್ವಲ್ಪ. ಎಲ್ಲಾನು ಒಟ್ಟಿಗೆನೆ ಹಾಕ್ಬಾರ್ದು, ನಿಧಾನಕ್ಕೆ ಒಂದೊಂದನ್ನೇ ಹಾಕೋಬೇಕು. ಇದನ್ನ ಹಾಕೊಂಡು 15 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇನೆ ಮುಚ್ಚಳ ಮುಚ್ಚಿ ಬೇಯಕ್ ಬಿಡ್ಬೇಕು. 15 ನಿಮಿಷ ಆದ್ಮೇಲೆ ನೋಡಿ ಎಲ್ಲ ಬೆಂದು ಉಂಡೆ ಮೇಗ್ ಬಂದಿರುತ್ತೆ. ನೀವು, ನಾನು ಏನನ್ನೂ ಮಾಡಿಲ್ಲ, 15 ನಿಮಿಷ ಫ್ಲೇಮ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮುಚ್ಚಳ ಮುಚ್ಚಿಟ್ಟಿದೆ. ಅದೆಲ್ಲ ಬೆಂದು ಉಂಡೆ ಎಲ್ಲ ಮೇಗ್ ಬಂದಿದೆ, ಒಂದ್ ಉಂಡೆನೂ ಹೊಡೆದಿಲ್ಲ. ನೋಡ್ತಾ ಇರ್ಬೋದು ನೀವು, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡು ನೀವು ಮುದ್ದೆ, ಅನ್ನ ಜೊತೆ ಯಾವ್ದ್ರಲ್ಲ ಜೊತೆನಾದ್ರೂ ಸರ್ವ್ ಮಾಡ್ಕೋಬಹುದು. ಈ ರೀತಿ ಒಂದ್ಸಲ ಟ್ರೈ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.